ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀವೆಲ್ಲ ನಿನ್ನಿನ ದಿವಸ ಮಡಿವಾಳ ದೇವರು ಅಂದ್ರೆ ಶ್ರೀ ಗರಗದ ಮಡಿವಾಳ ಅಜ್ಜ ಕಿತ್ತೂರಿನ ಒಂದು ಕೋಟೆಯೊಳಗೆ ಆ ಜೋಡು ಬಾರಿನ ಬಂದೂಕನ್ನು ಎಸೆದು ತನ್ನ ಮೈಮೇಲಿರ್ತಕ್ಕಂಥ ಕಾವಿ ಬಟ್ಟೆಯನ್ನು ಹರಿದು ಹಾಕಿ ಸುಟ್ಟು ಆ ಕಿತ್ತೂರನ್ನು ಬಿಟ್ಟು ಹೊರಟಾಗ ಆ ಕಿತ್ತೂರಿನ ಸೈನಿಕರು ಅವ್ರನ್ನ ಹಿಡಿಬೇಕಂತ ಬೆನ್ನು ಹತ್ತಿದಾಗ ಅವರ ಒಂದು ಕೋರಿಕೆ ಮೇರೆಗೆ ಬೆಳವಡಿಗೆಯ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಗರ್ಭಗುಡಿಯೊಳಗೆ ಬಂಧಿತರಾಗಿ ಅದೇ ರಾತ್ರಿ ಆ ಒಂದು ಗರ್ಭಗುಡಿಯ ಮೇಲ್ಛಾವಣಿಯ ಒಂದು ಹಾಸುಗಲ್ಲನ್ನು ಸರಿಸಿ ಅಲ್ಲಿಂದ ಪಾರಾಗಿ ಸೊಗಲಕ್ಕೆ ಬಂದು ಆ ಸೊಗಲ ಸುಕ್ಷೇತ್ರದೊಳಗೆ ನಿರಾಹಾರರಾಗಿ 11 ದಿವಸದವರೆಗೆ ತಪೋವನ್ನಾಚರಿಸಿ ಅಲ್ಲಿ ಒಂದು ಸೃಷ್ಟಿ ಸೌಂದರ್ಯವನ್ನು ಸವಿದಂಥದ್ದನ್ನು ನೀವೆಲ್ಲ ಕೇಳಿದ್ದೀವಿ. ಅಲ್ಲಿಂದ ಆ ಮಡಿವಾಳ ಅಜ್ಜ ಮತ್ತೆ ನೇರವಾಗಿ ಬೆಳವಡಿಗೆ ಬಂದು ಅದೇ ಮಲ್ಲಿಕಾರ್ಜುನ ದೇವಾಲಯದ ಅಂಗಳದೊಳಗೆ ಕೂತ್ಕೋತಾರೆ. ಆ ಒಂದು ಮಡಿವಾಳ ಅಜ್ಜ ಮರಳಿ ಬಂದಂಥ ಸುದ್ದಿಯನ್ನು ಕೇಳಿದಂಥ ಬೆಳವಡಿಯ ಜನ ಎಲ್ಲರೂ ಬಂದು ಸ್ವಾಮಿಗಳ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಹಂಗೆ ಆ ಬಸಲಿಂಗಪ್ಪನ ಕರೆಸಿ ಆ ಬಸಲಿಂಗಪ್ಪನಿಗೆ ಮಡಿವಾಳ ಅಜ್ಜ ಆಜ್ಞೆಯನ್ನು ನೀಡ್ತಾರೆ. ಏನಪ್ಪ ಅಂತಂದ್ರೆ, ನೋಡು ಬಸಲಿಂಗಪ್ಪ, ಸೈನಿಕರಿಂದ ನಾನು ಬಂಧಿತನಾದಾಗ ಆ ಒಂದು ಮಲ್ಲಿಕಾರ್ಜುನ ದೇವರ ಆಶೀರ್ವಾದದಿಂದ ನಾನು ಆ ಒಂದು ಗರ್ಭಗುಡಿಯ ಮೇಲ್ಛಾವಣಿಯ ಹಾಸಿಗಲ್ಲನ್ನು ಸರಿಸಿ ಇಲ್ಲಿಂದ ಪಾರಾಗಿ ಹೋಗೇನಿ. ಆ ಹಾಸಿಗಲ್ಲು ಸರಿಸಿದ್ದು ಇನ್ನೂ ಹಂಗೈತಪ್ಪ. ಅದಕ್ಕೆ ನೀ ಈಗಿಂದೀಗ ನುರಿತ ಒಂದು ಒಡ್ಡರನ್ನು ಉಪ್ಪಾರರನ್ನು ಕರೆಸು, ಅದನ್ನು ಸರಿ ಮಾಡಬೇಕು ಅಂತೇಳಿ ಹೇಳಿ ಆ ಒಂದು ದೇವಸ್ಥಾನದ ಅಂಗಳದೊಳಗನ ಕೂಡ್ತಾರೆ. ಆವಾಗ ಆ ಬಸಲಿಂಗಪ್ಪ, ಆಯ್ತು ಬುದ್ಧಿ, ಸರಿ ಮಾಡೋನು, ಈಗ ನೀವು ಮನೆಗೆ ಬರ್ರಿ ಅಂತೇಳಿ ಕರಿತಾನೆ. ಕರೆದಾಗ, ಇಲ್ಲ, ಮೊದಲು ಈ ಕೆಲಸ ಆಗಬೇಕು, ಆ ನಂತರ ನಿನ್ನ ಮನೆಗೆ ಬರೋ ಬಗ್ಗೆ ನಾ ವಿಚಾರ ಮಾಡ್ತೇನೆ ಅಂತ ಹೇಳಿದಾಗ ಆ ಬಸಲಿಂಗಪ್ಪ ತಡ ಮಾಡ್ದನ. ಕಟ್ಟಡ ಕೆಲಸದಲ್ಲಿ ಅನುಭವಿಗಳಾಗಿರ್ತಕ್ಕಂಥ ಒಡ್ಡರನ್ನು ಉಪ್ಪಾರರನ್ನು ಕರೆಸಿ ಅವತ್ತಿನ ಒಂದೇ ದಿವಸದೊಳಗೆ ಆ ಒಂದು ಗರ್ಭಗುಡಿಯ ಮಾಳಿಗೆಯನ್ನು ಸರಿಪಡಿಸ್ತಾನೆ. ಆ ಸರಿಪಡಿಸಿದ ನಂತರ ಮಡಿವಾಳ ಅಜ್ಜ ಆತನಿಗೆ ಅಂದ್ರೆ ಆ ಬಸಲಿಂಗಪ್ಪನಿಗೆ ಒಂದು ಖಾಲಿ ಕೊಡವನ್ನು ತರಲಿಕ್ಕೆ ಹೇಳ್ತಾರೆ. ಆ ಖಾಲಿ ಕೊಡವನ್ನು ತರಿಸಿ ಆ ಒಂದು ಕೊಡವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡ ಮಡಿವಾಳ ಅಜ್ಜ ಈ ಒಂದು ಊರ ಹೊರಗಿರ್ತಕ್ಕಂಥ ಹರಿಜನರನ್ನು ಈ ಒಂದು ಗುಡಿ ಮುಂದೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಆ ಬಸಲಿಂಗಪ್ಪ ಆ ಗುರುಗಳ ಆಜ್ಞಾನುಸಾರ ಆ ಊರ ಹೊರಗೆ ಕೇರಿಯೊಳಗೆ ವಾಸ ಮಾಡಿರ್ತಕ್ಕಂಥ ಸಮಸ್ತ ಎಲ್ಲ ಹರಿಜನರನ್ನು ಈ ಮಲ್ಲಿಕಾರ್ಜುನ ದೇವರ ಗುಡಿಯ ಮುಂದೆ ಕರೆದುಕೊಂಡು ಬಂದ ಕೂಡಿಸ್ತಾನೆ. ಆವಾಗ ಆ ಮಡಿವಾಳ ಅಜ್ಜ ಆ ಬಸಲಿಂಗಪ್ಪ ಕೊಟ್ಟಂಥ ಖಾಲಿ ಕೊಡವನ್ನು ತೆಗೆದುಕೊಂಡ ಆ ಮಲ್ಲಿಕಾರ್ಜುನ ದೇವರ ಗುಡಿಯ ಗೋಪುರದ ಮೇಲೆ ಹೋಗಿ ಹತ್ತಿ ನಿಂತುಕೊಂಡ ಅಲ್ಲಿ ನೆರೆದಂಥ ಜನರಿಗೆ ಹೇಳ್ತಾರೆ, ನಾನು ಈ ಗೋಪುರದ ಮ್ಯಾಲಿಂದ ಈ ಕೊಡದೊಳಗಿರ್ತಕ್ಕಂಥ
ಒಂದು ರೊಕ್ಕ ರೂಪಾಯಿಯನ್ನು ನಾಣ್ಯಗಳನ್ನು ಕೆಳಗೆ ಸುರಿತೀನಿ. ಇದನ್ನು ಆಯ್ದುಕೊಳ್ಳುವಂಥ ಅವಕಾಶ ಅರ್ಹತೆ ಆ ಕೇರಿಯ ಜನರಿಗೆ ಮಾತ್ರ ಐತಿ. ಅವರನ್ನು ಬಿಟ್ಟು ಉಳಿದ ಈ ಗ್ರಾಮದ ಅಂದ್ರೆ ಉಳಿದ ಬೆಳವಣಿಗೆ ಯಾರು ಈ ಒಂದು ನಾಣ್ಯಗಳಿಗೆ ಈ ಒಂದು ಸಂಪತ್ತಿಗೆ ಕೈ ಹಾಕಬಾರ್ದು ಅಂತೇಳಿ ತಿಳ್ಕೊಂಡು ಕಟ್ಟಾಜ್ಞೆಯನ್ನು ಮಾಡಿ ಆ ಗೋಪುರವನ್ನು ಏರಿದಂಥ ಮಡಿವಾಳ ಅಜ್ಜ ಆ ಗೋಪುರದ ತುತ್ತ ತುದಿಯಲ್ಲಿ ನಿಂತು ಆ ಒಯ್ದಂಥ ಖಾಲಿ ಕೊಡವನ್ನು ತಮ್ಮ ಕೈಯಲ್ಲಿ ಇಂದ ಆ ಕೊಡದೊಳಗೆ ನೀರು ಹೆಂಗೆ ನಾವು ಕೆಳಗೆ ಸುರುತ್ತೇವೋ ಹಂಗೆ ಆ ಗೋಪುರದ ಮೇಲಿಂದ ಸುರುತ್ತಾರೆ. ಆ ಒಂದು ಖಾಲಿ ಕೊಡದೊಳಗಿಂದ ಸಾಕಷ್ಟು ಸಾವಿರಾರು ಬಂಗಾರದ ನಾಣ್ಯಗಳು ಕೆಳಗೆ ಬೀಳ್ತಾವೆ. ಬಿದ್ದಾಗ ಆ ಊರಿನ ಒಂದು ಕೇರಿಯ ಜನ ಅವುಗಳನ್ನು ಆಯ್ದುಕೊಂಡು ಸಂತೋಷಪಟ್ಟು ನಮ್ಮಂಥವ್ರನ್ನು ನೀವು ಪ್ರೀತಿಯಿಂದ ರಕ್ಷಿಸಿದಿರಿ, ಆಶೀರ್ವಾದ ಮಾಡಿದಿರಿ ಅಂತೇಳಿ ತಿಳ್ಕೊಂಡು ಆ ಹರಿಜನ ಅವರಿಗೆ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸಿ ತಮ್ಮ ಮನೆಗಳಿಗೆ ಹೋಗ್ತಾರ. ಅಲ್ಲಿಂದ ಆ ಬಸಲಿಂಗಪ್ಪ ಮತ್ತೆ ಮಡಿವಾಳಜ್ಜನಿಗೆ ಬುದ್ಧಿ ಗುಡಿಯ ರಿಪೇರಿ ಕೆಲಸನೂ ಆಯ್ತು, ತಮ್ಮಿಂದ ದಾನ ಧರ್ಮಾದಿಗಳೂ ಆಯಿತು, ಇನ್ನು ಮ್ಯಾಗಾದರೂ ಮನೆಗೆ ಹೋಗೋಣ ನಡೀರಿ ಅಂತೇಳಿ ಕೇಳಿದಾಗ, ಆಯಿತು ಬಸಲಿಂಗಪ್ಪ, ನಿನ್ನ ಭಕ್ತಿಗೆ ನಾನು ಮೆಚ್ಕೊಂಡೇನಿ, ಅದಕ್ಕೆ ನಡಿಪ ನಿನ್ನ ಮನೆಗೆ ಹೋಗೋಣ ಅಂತೇಳಿ ತಿಳ್ಕೊಂಡು ಅವ್ರ ಮನೆಗೆ ಹೋಗ್ತಾರ. ಮನೆಗೆ ಹೋಗಿ ಕೆಲವು ದಿವಸ ಆ ಒಂದು ಬಸಲಿಂಗಪ್ಪನ ಮನೆಯೊಳಗೆ ಅತಿ ಸಂತೋಷದಿಂದ ಮಡಿವಾಳ ಅಜ್ಜ ಆ ಮನೆಯೊಳಗೆ ಇರ್ತಾನ. ಇದ್ದಂಥ ಒಂದು ದಿವಸ ಇದ್ದಕ್ಕಿದ್ದಂಗೆ ಆ ಬಸಲಿಂಗಪ್ಪನನ್ನು ಕರೆದ, ಏ ಬಸಲಿಂಗ ಬಾ ಇಲ್ಲಿ ಅಂತೇಳಿ ಅವನನ್ನು ಕರೆದ ಅವನಿಗೆ ಹೇಳ್ತಾರೋ, ಒಬ್ಬ ಕಮ್ಮಾರನನ್ನು ಮತ್ತು ಒಬ್ಬ ಹೂಗಾರನನ್ನು ನೀನು ಕರ್ಕೊಂಡು ಬಾ ಇಲ್ಲಿ ಅಂತೇಳಿ ಹೇಳಿದಾಗ ಆ ಬಸಲಿಂಗಪ್ಪ ತನ್ನ ಊರೊಳಗಿದ್ದಂಥ ಒಬ್ಬ ಕಮ್ಮಾರನನ್ನು ಮತ್ತು ಒಬ್ಬ ಹೂವಿನ ಮಾಲೆಯನ್ನು ಕಟ್ಟುವಂಥ ಹೂಗಾರನನ್ನು ಕರೆದುಕೊಂಡು ಬಂದ ಮಡಿವಾಳಜ್ಜನ ಎದುರಿಗೆ ನಿಂದಿರಿಸ್ತಾನ. ಆವಾಗ ಆ ಮಡಿವಾಳಜ್ಜ ಆ ಕಂಬಾರನಿಗೆ ಏನು ಹೇಳ್ತಾನು ಅಂತಂದ್ರೆ, ನೀನು 4 ಕಬ್ಬಿನ ಸಂಕೋಲೆಗಳನ್ನು ಮಾಡಿ ತಂದು ಕೊಡಬೇಕಪ್ಪ ಅಂತ ಹೇಳ್ತಾರೆ. ಅಂದ್ರೆ 4 ಕಬ್ಬಿನ ಬೇಡಿ, ಅಂದ್ರೆ ಅಪರಾಧಿಗಳಿಗೆ ತೊಡಸ್ತಕ್ಕಂಥ 4 ಬೇಡಿಗಳನ್ನು ನೀನು ಮಾಡಿಕೊಂಡು ತಂದು ಕೊಡು ನನಗೆ ಅಂತೇಳಿ ಆ ಕಮ್ಮಾರನಿಗೆ ಹೇಳಿ ಕಳಿಸ್ತಾರೆ. ಹಂಗೆ ಆ ಹೂ ಮಾಲೆಯನ್ನು ಕಟ್ಟುವಂಥ ಹೂಗಾರಗ ನೀನು 4 ಹೂವಿನ ಮಾಲೆಗಳನ್ನು ಕಟ್ಟಿ ನನಗೆ ತಂದು ಕೊಡು ಅಂತ ಹೇಳ್ತಾರೆ. ಆವಾಗ ಆ ಇಬ್ಬರು ಆ ಮಡಿವಾಳಜ್ಜನಿಂದ ಆಶೀರ್ವಾದವನ್ನು ಪಡ್ಕೊಂಡ, ಆಜ್ಞೆಯನ್ನು ಪಡ್ಕೊಂಡ ತಮ್ಮ ತಮ್ಮ ಮನೆಗಳಿಗೆ ಬಂದ ಆ ಇಬ್ಬರು ತಮ್ಮ ತಮ್ಮ ಕೆಲಸಗಳನ್ನು ಮನಪೂರ್ವಕವಾಗಿ ಮಾಡಿ ಮುಗಿಸಿ ಯಥಾ ಪ್ರಕಾರ ಆ ಕಮ್ಮಾರ 4 ಸಂಕೋಲೆಗಳನ್ನು ತೆಗೆದುಕೊಂಡು ಬಂದು ಮಡಿವಾಳ ಅಜ್ಜನ ಕೈಗೆ ಕೊಡ್ತಾರೆ. ಅಲ್ಲದ ಆ ಹೂಗಾರ ಕೂಡ ತನಗೆ ಒಪ್ಪಿಸಿದ ಒಂದು ಕಾಯಕದೊಳಗೆ ನಿಷ್ಠಾವಂತತನದಿಂದ 4 ಹೂಮಾಲೆಗಳನ್ನು ತಂದು ಕೊಡ್ತಾನೆ. ಅವುಗಳನ್ನು ತಮ್ಮ ಹತ್ತಿರ ಇಟ್ಕೊಂಡಂಥ ಮಡಿವಾಳ ಅಜ್ಜ ಮರುದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು
ಆ ಬಸಲಿಂಗಪ್ಪನಿಗೆ ಹೇಳ್ತಾರೆ, ಬಸಲಿಂಗಪ್ಪ ಇವತ್ತು ನಾನು ಒಂದು ವೀರಭದ್ರ ದೇವರ ಪೂಜೆಯನ್ನು ಮಾಡಬೇಕು, ಅದಕ್ಕೋಸ್ಕರವಾಗಿ ನಾವು ಈಗಿಂದೀಗ ಆ ವೀರಭದ್ರ ದೇವರ ಗುಡಿಗೆ ಹೋಗೋಣ ನಡಿ ಅಂತೇಳಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡ ಆ 4 ಸಂಕೋಲೆಗಳನ್ನು 4 ಹೂವಿನ ಮಾಲೆಗಳನ್ನು ತೆಗೆದುಕೊಂಡ ಆ ಬೆಳವಡಿಯ ಶ್ರೀ ವೀರಭದ್ರ ದೇವರ ದೇವಸ್ಥಾನಕ್ಕೆ ಬಂದು ಆ ಗರ್ಭಗುಡಿ ಒಳಗೆ ಹೋಗಿ ಆ ಬಸಲಿಂಗಪ್ಪ ಒಳಗೊಂಡಂತೆ ಎಲ್ಲ ಬೆಳವಡಿ ಭಕ್ತರನ್ನು ಕರೆದುಕೊಂಡ ವಿಜೃಂಭಣೆಯಿಂದ ಆ ಒಂದು ವೀರಭದ್ರ ದೇವರ ಪೂಜೆಯನ್ನು ಮಾಡ್ತಾರೆ. ಮಾಡಿ ನಂತರ ಆ ಮಡಿವಾಳ ಅಜ್ಜ ಬಸಲಿಂಗಪ್ಪನಿಗೆ ಒಂದು ಆಜ್ಞೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದ್ರೆ, ನಾನು ಸರಿಸುಮಾರು 15 ದಿವಸ ಈ ಒಂದು ಗರ್ಭಗುಡಿಯೊಳಗೆ ತಪಸ್ಸು ಆಚರಣೆ ಮಾಡೋದೈತಿ. ಅದಕ್ಕೆ ನೀವೆಲ್ಲರೂ ನಾನು 15 ದಿವಸದ ತನಕ ಇಲ್ಲಿ ಒಳಗಿರೋದ್ರಿಂದ ನೀವ್ಯಾರೂ ಈ ಗರ್ಭಗುಡಿ ಬಾಗಿಲನ್ನು ತೆಗಿಬಾರ್ದು ಅಂತೇಳಿ ತಿಳ್ಕೊಂಡು ಕಟ್ಟಪ್ಪಣೆಯನ್ನು ಮಾಡ್ತಾರೆ. ಆವಾಗ ಅವರ ಆಜ್ಞೆಯಂತೆ ಆ ಬಸಲಿಂಗಪ್ಪ ಆ ಗರ್ಭಗುಡಿಯ ಕದವನ್ನು ಹಾಕಿ ಚಿಲಕವನ್ನು ಹಾಕ್ಕೊಂಡು ಅದಕ್ಕೊಂದು ಕೀಲಿಯನ್ನು ಹಾಕಿ ಆ ಒಂದು ಬಾಗಿಲನ್ನು ಭದ್ರಪಡಿಸಿ ಪ್ರತಿನಿತ್ಯ ಹಗಲ ಇರುಳು ಆ ಒಂದು ಗರ್ಭಗುಡಿಯ ಮುಂದೆ ಕಾವಲಾಗಿ ಕೂತ್ಕೋತಾನೆ. ಇತ್ತ ಆ 4 ಸಂಕೋಲೆಗಳನ್ನು ಮಡಿವಾಳ ಅಜ್ಜ ಆ ಎಲ್ಲ ಜನರ ಎದುರಿಗೇನ ತನ್ನ ಕೈ ಕಾಲುಗಳಿಗೆ ಆ ಬೇಡಿಗಳನ್ನು ಹಾಕಿಸ್ಕೊಂಡ ಆ 4 ಹೂಮಾಲೆಗಳನ್ನು ಒಂದು ಶಿರಭಾಗದೊಳಗೆ, ಒಂದು ಕೊರಳೊಳಗೆ, ಇನ್ನೊಂದು ಹೊಟ್ಟೆಯ ಭಾಗಕ್ಕೆ ಧರಿಸಿಕೊಂಡ ಆ ಒಂದು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿ ಒಂದು ತಪೋವನ ಆಚರಿಸಿಕೊಳ್ಳಲಿಕ್ಕೆ ಕೂಡ್ತಾರೆ. ಇತ್ತ ಆ ಬಸಲಿಂಗಪ್ಪ ಶ್ರದ್ಧಾಭಕ್ತಿಯಿಂದ ಆ ಗರ್ಭಗುಡಿಯ ಬಾಗಿಲನ್ನು ತನ್ನ ಸಹಚರರೊಂದಿಗೆ ಪ್ರತಿನಿತ್ಯ ಹಗಲು ರಾತ್ರಿ ಕಾಯ್ತಾ ಕೂತ್ಕೋತಾನೆ. ಮುಂದೆ ಆ ಮಡಿವಾಳ ಅಜ್ಜ ಹೇಳಿದ ಒಂದು ಅವಧಿ ಮುಗಿದ ನಂತರ ಆ ಗರ್ಭಗುಡಿಯ ಬಾಗಿಲನ್ನು ತೆಗೆದು ನೋಡಿದಾಗ ಆ ಗರ್ಭಗುಡಿಯೊಳಗೆ ಆ ಮಡಿವಾಳ ಅಜ್ಜ ಇರುವುದಿಲ್ಲ. ಎಷ್ಟು ಹುಡುಕಿದರೂ ಆ ಗರ್ಭಗುಡಿಯೊಳಗೆ ಆ ಮಡಿವಾಳ ಅಜ್ಜ ಸಿಗುವುದಿಲ್ಲ. ಆವಾಗ ಮಡಿವಾಳ ಅಜ್ಜ ಎಲ್ಲಿ ಹೋಗಿರ್ಬೋದು, ಈ ಗರ್ಭಗುಡಿಯೊಳಗೆ ನೆಲಮಾಳಿಗೆ ಅಥವಾ ಏನಾದರೂ ಇರ್ಬೋದೇನೋ ಅಂತೇಳಿ ತಿಳ್ಕೊಂಡ ಹುಡುಕ್ಯಾಡ್ತಾರೋ. ಆದರೆ ಅಲ್ಲಿ ಅಂಥ ಯಾವುದ ಸುಳಿವು ಅಥವಾ ಕುರುಹು ಸಿಗುವುದಿಲ್ಲ. ಆವಾಗ ಆ ಗರ್ಭಗುಡಿಯೊಳಗಿಂದ ಹೊರಗೆ ಬಂದಂಥ ಜನ ವಿಚಾರ ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಎಲ್ಲಿ ಹೋದರೂ ನಮ್ಮ ಮಡಿವಾಳ ಅಜ್ಜ, ನಾವು ಗರ್ಭಗುಡಿಯೊಳಗೆ ಕೂಡಾಕಿ ಕೀಲಿ ಹಾಕೀವಿ, ಅಂಥದ್ರೊಳಗೆ ಈ ನಮ್ಮ ಅಜ್ಜ ನಮ್ಮಿಂದ ತಪ್ಪಿಸ್ಕೊಂಡ ದೂರಾಗಿ ಎಲ್ಲಿ ಹೋದರು ಅಂತ ತಿಳ್ಕೊಂಡ ವಿಚಾರ ಮಾಡ್ತಾ ಚಿಂತೆ ಮಾಡ್ತಾ ಆ ಒಂದು ವೀರಭದ್ರದೇವರ ಆ ಗುಡಿಯೊಳಗೆ ಕುಳಿತಂಥ ಸಮಯದೊಳಗೆ ಆ ಒಬ್ಬ ಪೋಸ್ಟ್ಮ್ಯಾನ್ ಬಂದು ಅವರಿಗೆ ಒಂದು ಪತ್ರವನ್ನು ಕೊಡ್ತಾನೆ. ಆ ಪತ್ರ ಆ ಬಸಲಿಂಗಪ್ಪನವರ ಹೆಸರಿಗೆ ಬಂದಿರ್ತೈತಿ. ಆ ಬಸಲಿಂಗಪ್ಪನವರು ಆ ಒಂದು ಪತ್ರವನ್ನು ಲಕೋಟೆಯನ್ನು ಅದನ್ನು ಒಡೆದು ನೋಡಿದಾಗ ಅದು ಸ್ವತಃ ಮಡಿವಾಳ ಅಜ್ಜ ಬಸಲಿಂಗಪ್ಪನಿಗೆ ಬರೆದಂಥ ಒಂದು ಪತ್ರ ಆಗಿರ್ತದೆ. ಆ ಪತ್ರದೊಳಗೆ ಈ ರೀತಿಯಾಗಿ ಬರೆದಿರ್ತಾರಲ್ಲ ಅವರು, ನಾವು ನಿಮ್ಮ ಊರಿಂದ ಅಂದ್ರೆ ಶ್ರೀ ವೀರಭದ್ರ ದೇವರ ದೇವಸ್ಥಾನದ ಗರ್ಭಗುಡಿಯಿಂದ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದ್ದೀವಿ, ನಾವು ಇಲ್ಲೇ ಕ್ಷೇಮವಾಗಿ ಅದೀವಿ, ಅದಕ್ಕೆ ನೀವು ಯಾರೋ ಚಿಂತೆ ಮಾಡುವಂಥ ಕಾರಣ ಇಲ್ಲ, ನನ್ನನ್ನು ಹುಡುಕಬೇಡ್ರಿ, ನಾವು ಕಾಶಿ ಕ್ಷೇತ್ರದೊಳಗೆ ಕ್ಷೇಮವಾಗಿ
ಅದೇವಿ ಅಂತ ತಿಳ್ಕೊಂಡ ಆ ಒಂದು ಲಕುಟಿಯೊಳಗೆ ಆ ಒಂದು ಪತ್ರದೊಳಗೆ ಬರೆದ ಮಡಿವಾಳ ಅಜ್ಜ ಬರೆದ ಕಳಿಸಿರ್ತಾನೆ. ಇದನ್ನು ನೋಡಿದಂಥ ಬೆಳವಡಿಯ ಜನ ಇಂಥ ಮಹಿಮಾನ್ವಿತ ಒಬ್ಬ ಸದ್ಗುರುವನ್ನು ನಾವು ಕಳ್ಕೋಬಾರ್ದು, ಈ ಒಂದು ಮಡಿವಾಳ ಅಜ್ಜನನ್ನು ಮರಳಿ ನಾವು ಬೆಳವಡಿಗೆ ಕರೆದುಕೊಂಡು ಬಂದ ನಮ್ಮೂರಲ್ಲಿಯೇ ಅವರಿಗೆ ಒಂದು ಮಠವನ್ನು ಕಟ್ಟಿಸಿ ಅವರನ್ನು ಇಲ್ಲೇ ನಾವು ನಮ್ಮೂರೊಳಗೆ ಇಟ್ಕೊಳ್ಳೋಣ, ಅಂದ್ರೆ ನಮ್ಮ ಗ್ರಾಮ ಉದ್ಧಾರ ಆಕತಿ ಅಂತ ತಿಳ್ಕೊಂಡ ಕೆಲವು ಜನ ಪ್ರಮುಖರು ಆಗಿಂದಾಗ ಕಾಶಿಯತ್ತ ಪ್ರಯಾಣ ಬೆಳೆಸ್ತಾರೆ. ಆ ಕಾಶಿಗೆ ಹೋಗಿ ಅಲ್ಲಿರ್ತಕ್ಕಂಥ ಆ ಒಂದು ಮಡಿವಾಳ ಅಜ್ಜರನ್ನು ಭೇಟಿಯಾಗಿ ತಮ್ಮ ಒಂದು ಮನವಿಯನ್ನು ಹೇಳ್ತಾರೆ. ಆವಾಗ ಆ ಮಡಿವಾಳ ಅಜ್ಜ ಹೇಳ್ತಾರೋ, ನನಗೆ ಈಗ ಬೆಳವಡಿಗೆ ಬರಲಿಕ್ಕೆ ಆಗೋದಿಲ್ಲ, ಇನ್ನೂ ನನಗೆ ಈ ಒಂದು ಸಾಕಷ್ಟು ಕೆಲಸ ಐತಿ ದೇಶ ಸಂಚಾರದೊಳಗೆ, ಅದಕ್ಕೋಸ್ಕರವಾಗಿ ನಾನು ಈಗಿಂದೀಗ ನಿಮ್ಮ ಜೊತೆಗೆ ನಿಮ್ಮ ಊರಿಗೆ ಅಂದರೆ ಬೆಳವಡಿಗೆ ಬರೋಕ್ಕಾಗೋದಿಲ್ಲ, ಮುಂದೆ ಎಂದಾದರೂ ನಾನು ನಿಮ್ಮ ಊರಿಗೆ ಬಂದು ಹೋಗ್ತೇನೆ ಅಂತೇಳಿ ತಿಳ್ಕೊಂಡ ಅವರಿಗೆ ಸಮಾಧಾನ ಮಾಡಿ ಕಾಶಿಯಿಂದ ತಿರುಗಿ ಅವರನ್ನು ಕಳಿಸ್ಕೊಡ್ತಾರೋ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ.